शुभं गुरुत्वं कल्याणम् आरोग्यं धनसम्पदः दादाजी की छड़ी हूँ मैं, आगे पीछे खड़ी हूँ मैं, दादाजी की छड़ी हूँ मैं, आगे पीछे खड़ी हूँ मैं, मैं जानू ದಿವಸ ನಿಜಕ್ಕೂ ಬಡತನ ಬಂದಾಗ ದಾನ ಮಾಡಬೇಕು, ಶ್ರೀಮಂತಿಕೆ ಬಂದಾಗ ಈ ಒಂದು ವಾರ್ಷಿಕೋತ್ಸವ ನೋಡಿದಾಗ ಏನು ಅನ್ನಿಸ್ತದಪ್ಪ ಅಂತಂದ್ರೆ ನಾವು ಎಲ್ಲಿದ್ದೀವಪ್ಪ ಇವತ್ತು. ಅನೇಕ ಸರ್ ಹೇಳಿದರು, ಬಿ ಒ ಸರ್ ಅವರು, ಶಿಕ್ಷಣ ಸಂಸ್ಥೆ ಹೆಂಗಿದೇವಪ್ಪ ಅಂತಂದ್ರೆ ತಮಗೆಲ್ಲ ಗೊತ್ತದ. ಇವತ್ತು ನಾವು ಎಷ್ಟೋ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಇಲ್ಲೆಲ್ಲೋ ಹಾಕ್ತೀವಿ. ಇವತ್ತಿನ ದಿವಸ ಅದು ಎಲ್ಲ ತಮಗೆಲ್ಲ ಗೊತ್ತದ. ಇಲ್ಲಿ ಏನು ಫೀಸ್ ಅದ, ಮುತ್ತವ್ರು ಏನು ನಡೆಸ್ತಾ ಇದ್ದಾರೆ ಮತ್ತು ತಮಗೆಲ್ಲ ಕಾಣಿಸ್ತದ, ಎಲ್ಲ ಪಾಲಕರಿಗೆ ಗೊತ್ತಿದೆ. ಅದಕ್ಕೆ ಇವತ್ತೊಂದು ದಿವಸ ಮುತ್ತವರು ಈ ಒಂದು ಸಂಸ್ಥೆ ನಡೆಸ್ಬೇಕಾದ್ರೆ ಇಂಥದ್ದೆಲ್ಲ ಬಿಲ್ಡಿಂಗ್ ಮಾಡಿ ಎಲ್ಲ ಯಾರಿಗಾಗಿ ಮಾಡ್ಲಾಕತ್ತಾರಂದ್ರೆ ಎಲ್ಲ ಇವತ್ತಿನ ದಿವಸ ಎಲ್ಲ ಯುವಕರು ಇಲ್ಲೆಲ್ಲ ಒಟ್ಟು 3 ಸಂಸ್ಥೆ ಮುತ್ತವರು. ಒಂದು ಬಸವ ಕಲ್ಯಾಣ ಇದೆ, ನರುಣ ಇದೆ, ಗುಲ್ಬರ್ಗ. ಅದಕ್ಕೆ ಬಡತನ ಬಂದಾಗ ದಾನ ಮಾಡಬೇಕು, ಶ್ರೀಮಂತಿಕೆ ಬಂದಾಗ ಇಂಥ ಸಂಸ್ಥೆಯಲ್ಲಿ ಪಾಲಕರು ಎಲ್ಲರೂ ಏನು ನೋಡ್ಲಾಕತ್ತೀರಪ್ಪ ಅಂತಂದ್ರೆ ಇವತ್ತು ನಾವು ನಿಜಕ್ಕೂ ಎಲ್ಲಿದ್ದೀವಪ್ಪ ಅಂತಂದ್ರೆ ನಾವೆಲ್ಲ ನೋಡಬೇಕಾದ್ರೆ ಈ ಒಂದು ಸಡಿಗೆ ಶಕ್ತಿಯ ಒಂದು ಶಾಲೆಯಲ್ಲಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕರು ಈಗ ಪೂಜ್ಯ ಮಹಾಪೌರರು ಎಲ್ಲೋ ಕಾರಣಾಂತರದಿಂದ ಲೇಟಾಗಿದೆ, ಬರ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಎಲ್ಲ ಪಾಲಕರು ಈ ಒಂದು ಶಾಂತಿ ಕಾಪಾಡಿಕೊಂಡು ಪ್ರಸಾದ ವ್ಯವಸ್ಥೆ ಇದೆ, ಎಲ್ಲರೂ ತಾವೆಲ್ಲ ಪ್ರಸಾದ ತಗೊಂಡು ಹೋಗ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಆರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಈ ಭಾಗದ ನಡೆದಾಡೋ ದೇವರಂದೇ ಖ್ಯಾತಿಯಾಗಿರುವಂಥ ಸರಡಿಗೆಯ ಶಕ್ತಿಪೀಠದ ಒಡೆಯರಾಗಿರುವಂಥ ಶ್ರೀ ಅಪ್ಪಾರಾವ್ ದೇವಿ ಮುತ್ತಿಯವರ ಪಾದಕಮಲಗಳಿಗೆ ವಂದಿಸುತ್ತಾ, ಅದೇ ರೀತಿ ಈ ಒಂದು ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರು, ತಾಯಿಯ ಸ್ವರೂಪರಾಗಿರುವಂಥ ರಾಗಮ್ಮ ತಾಯಿಯವರೇ, ಹಾಗೂ ಯುವ ನಾಯಕರು, ಭವಿಷ್ಯದ ನಾಯಕರಂದರೂ ಬಹುಶಃ ತಪ್ಪಾಗಲಿಕ್ಕಿಲ್ಲ, ಗೋರಖ್ನಾಥ್ ಅಣ್ಣವರೇ, ಹಾಗೂ ಈ ಒಂದು ಶಿಕ್ಷಣ ಸಂಸ್ಥೆಯ ನಾವೆಲ್ಲರೂ ಡಾನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಮಾತಾಡಿ ನನ್ನ ಭಾಷಣ ಮುಗಿಸ್ತೀನಿ. ಜಾಸ್ತಿ ನಿಮ್ಗೆ ಟೈಮ್ ತಗೊಂಡಿಲ್ಲ. ಸ್ಕೂಲ್ ಅಂತಂದ್ರೆ ನೀವು ಇವಾಗ ಏನು ಎಷ್ಟು ಖುಷಿಯಾಗಿ ತಾವೆಲ್ಲರೂ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿರಲ್ಲ, ಅದೇ ರೀತಿ ತಾವೆಲ್ಲರೂ ಓದ್ಬೇಕಂತ ನಮ್ದು ಕಳ್ಕಳಿಯಿಂದ ನಾನು ನಿಮಗೆ ಕೇಳ್ಕೊತೀನಿ. ಸ್ಕೂಲ್ ಅಂತಂದ್ರೆ ನಾವು ಯಾರೂ ಲೇಸಿಯಾಗಿ ತಗೋಬಾರ್ದು. ಆಮೇಲೆ ಸ್ಕೂಲ್ ಅಂತಂದ್ರೆ ಬಹಳ ಮಹತ್ವ. ನಾವು ಎಷ್ಟು ಓದ್ತೀವೋ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅವಾಗಿನೇ ನಾವು ಈ ಸ್ಟೇಜ್ ಮೇಲೆ ಬರಕ್ಕೆ ಸಾಧ್ಯ ಆಗ್ತದೆ. ನೀವೇನೇನೋ ಆಗ್ಬೋದು, ಒಂದು ಕರೆಕ್ಟ್ ಆಗಿ ಟೀಚರ್ಸ್ ಏನ್ ಹೇಳ್ತಾರೆ ಅದೆಲ್ಲ ಕೇಳಿ ಓದಿ ತಾವೆಲ್ಲರೂ ನಿಮ್ ಕಾಲ್ ಮೇಲೆ ಸ್ಟ್ಯಾಂಡ್ ಆಗ್ಬೇಕಂದ್ರೆ ಏನ್ ಹೇಳ್ಕೊಡ್ತಾರೆ ಅದು ಕೇಳ್ಬೇಕಂತಂದ್ರೆ, ಆಮೇಲೆ ನಿಮ್ ಸ್ಕೂಲಿಗೆ ಏನೇನ್ ರಿಕ್ವೈರ್ಮೆಂಟ್ ಇದೆ ಅಲ್ಲ, ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟೇ ನಾನು ಓದೋದಕ್ಕಂದ್ರೆ ಆಲ್ವೇಸ್ ಯಾವಾಗೂ ಸಪೋರ್ಟ್ ಇರ್ತೀವಿ. ನಮ್ ಸರ್ಕಾರನ ನಿಮ್ ಜೊತೆ ಇರ್ತದೆ, ನಾವು ನಿಮ್ ಜೊತೆ ಇರ್ತೀವಿ. ನೀವು ಏನೇ ಸ್ಕೂಲಿಗೆ ಬೇಕಿದ್ರು ನಮ್ಮ ಮಹಾನಗರ ಪಾಲಿಕೆಯಿಂದ ತಮ್ಗೆ ಏನ್ ಬೇಕೋ ನಾನು ಪ್ರೊವೈಡ್ ಮಾಡ್ತೀನಿ. 2 ಮಾತು ಹೇಳಿ ನನ್ನ ಮಾತು ಮುಗಿಸ್ಕೊಂಡು ಮಹಾತಾಯಿಯಾದಂಥ ಶಾರದಾದೇವಿ ಸರಸ್ವತಿಯ ಶಕ್ತಿಗೆ ಅನಂತ ರೀತಿಯಿಂದ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂಥ ಕಲಬುರಗಿಯ ಭಾಗದ MG ರೋಡ್ ಗುಬ್ಬಿ ಕಾಲನಿ ಒಳಗ ಸರಡಿಗೆ ಶಕ್ತಿ ಇಂಗ್ಲಿಷ್ ಮೀಡಿಯಂ ಅನ್ನತಕ್ಕಂತ ಒಂದು ಸಂಸ್ಥೆ ಇವತ್ತಿಗೆ 12ನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇದೆ. ಇಂಥ ಒಂದು 12ನೇ ವರ್ಷದ ಆನ್ಯುವಲ್ ಡೇ ಇರ್ತಕ್ಕಂಥ, ವಾರ್ಷಿಕೋತ್ಸವ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇಲ್ಲಿಯ ತನಕ ಸನ್ಮಾನ ಸ್ವೀಕರಿಸಿ
ಈ ಒಂದು ಶಾಲೆಯ ಮುದ್ದು ಮಕ್ಕಳಿಗೆ ತಮ್ಮದೇ ಆದಂತ ಒಂದು ಹಾರೈಕೆ ಕೊಟ್ಟು ಈ ಸಂಸ್ಥೆಯ ಬಗ್ಗೆ ಅನೇಕ ರೀತಿಯಿಂದ ಮಾತಾಡಿ ಹೋಗಿದಂಥ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥವರು ಈ ಒಂದು ಮಹಾನಗರದ ಪಾಲಿಕೆಯ ಮೇಯರ್ ತಾಯಿಯವರಾಗಲಿ, ಶಿಕ್ಷಣದ ಇಲಾಖೆ ಇರ್ತಕ್ಕಂಥ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ BO ಸಾಹೇಬರಾಗಲಿ, FDC ಅವರಾಗಲಿ, CRC ಅವರಾಗಲಿ, ಇವರೆಲ್ಲರೂ ಕೂಡ ಮಕ್ಕಳ ಒಂದು ಶಿಕ್ಷಣದ ಜೊತೆಗೆ ಅನೇಕ ಒಂದು ಸಂಸ್ಕೃತಿಯ ಕಾರ್ಯಕ್ರಮವನ್ನು ಕಂಡು ಆನಂದ ಪಟ್ಟು ನಿರ್ಗಮ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಮಹಾತಾಯಿಯ ಕೊಲ್ಲಾಪುರದ ಮಹಾಲಕ್ಷ್ಮಿ ಒಂದು ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಹೇಳುತ್ತಾ, ಅದರ ಜೊತೆಗೆ ನಮ್ಮ ಶಾಸಕರ ಪರಭಾರಿಯಾಗಿ ನಮ್ಮ ಗೋರಖನಾಥ್ ಅವ್ರನ್ನು ಕೂಡ ಈ ವೇದಿಕೆ ಮೇಲೆ ಬರುವುದರ ಜೊತೆಗೆ ಈ ಶಿಕ್ಷಣ ಸಂಸ್ಥೆ ನೋಡಿ, ಮಕ್ಕಳ ಚಟುವಟಿಕೆ ನೋಡಿ ಬಹಳಷ್ಟು ಆನಂದ ಪಟ್ಟಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶೀರ್ವಾದಗಳನ್ನು ಕೂಡ ಹೇಳುತ್ತಾ, ಅದರ ಜೊತೆಗೆ ನಮ್ಮ ಈ ಬಿಲ್ಡಿಂಗ್, ಈ ಒಂದು ಶಿಕ್ಷಣ ಸಂಸ್ಥೆ ಇರ್ತಕ್ಕಂತ ಒಂದು ಬಿಲ್ಡಿಂಗ್ ಏನಿದೆಯೋ ಆ ಸರಡಿ ಶಕ್ತಿ ಪೀಠದ ಪರಮ ಭಕ್ತರಾಗಿ ನಮ್ಮ ಮೇಲಿನ ಅಭಿಮಾನದಿಂದ ಹಗಲಿರುಳು ಇದು ಸರಡಿಗೆ ಮುತ್ತಿಯವರ ಶಾಲೆ ಅಲ್ಲ, ಇದು ನಮ್ಮ ಶಾಲೆ ಅನ್ನತಕ್ಕಂತ ನಮ್ಮ ಗೋರಖನಾಥ್ ಗೌಳಿ ಇಂಜಿನಿಯರ್ನ ಕೂಡ ಈ ವೇದಿಕೆ ಮೇಲೆ ಬಂದಿದೆ. ಅವರಿಗೂ ಕೂಡ ಶುಭಾಶೀರ್ವಾದ ಹೇಳಿ, ಅದ್ರ ಜೊತೆಗೆ ಫೌಂಡರ್ನ ಸಮಯದೊಳಗೆ ಇರ್ತಕ್ಕಂಥ ಬೇಸಿಗೆದ ಸಮಯದೊಳಗ ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡ ಅನ್ನುವಂತೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡ ಅನ್ನುವಂತೆ ಇವತ್ತಿನ ದಿವಸ ಸಣ್ಣ ಇರತಕ್ಕಂತ ಈ ಸಂಸ್ಥೆ ಹೆಮ್ಮರ ಆಗಿ ಬೆಳೆಯಲಿಕ್ಕೆ ಅಡಿಪಾಯದೊಳಗೆ ಹುಟ್ಟು ಹಾಕಿದಂತ ನಮ್ಮ ರವಿ ಸರ್ ಅವರನ್ನು ಕೂಡ ಈ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೂ ಶುಭಾಶೀರ್ವಾದ ಅನ್ನುವ ಮಾತನ್ನು ಹೇಳುತ್ತಾ, ಅದರ ಜೊತೆಗೆ ಈ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ತಮ್ಮ ತನುವನ್ನು ಕೊಟ್ಟು, ತಮ್ಮ ಸಮಯವನ್ನು ಕೊಟ್ಟು ಸಾಧನೆಗೆ ಅಡಿಯಾಗೋಣ ಅನ್ನುವಂತ ರೀತಿಯೊಳಗ ಯಾವ ರೀತಿ ಶಾರದಾ ಮಾತೆ ಅವಳೇ ಇದ್ದಾಳೋ, ಅದೇ ರೀತಿ ಸರಸ್ವತಿ ಅವಳೇ ಇದ್ದಾಳೋ, ಮಹಾಲಕ್ಷ್ಮಿ ಅವಳೇ ಇದ್ದಾಳೋ, ಭುವನೇಶ್ವರಿ ಅವಳೇ ಇದ್ದಾಳೋ ಅನ್ನುವಂತ ರೀತಿಯೊಳಗ ಆ ಇಬ್ಬರು ಅಕ್ಕ ತಂಗಿಯರು ಸಹೋದರಿ ಇರತಕ್ಕಂತ ಅನುರಾಧ ಅವರಾಗಲಿ, ಅಂಜಲಿ ಮೇಡಮ್ ಅವರಾಗಲಿ, ಇವ್ರದ್ದು ಎಷ್ಟು ಹೊಗಳಿದ್ರು ಕಡಿಮೆ ಅಂತ ಹೇಳಬೇಕಾಗ್ತದೆ. ಅವರಿಗೂ ಕೂಡ ಶುಭಾಶೀರ್ವಾದವನ್ನು ಹೇಳುತ್ತಾ, ಇನ್ನು ಈ ಕಾರ್ಯಕ್ರಮದ ಜೊತೆಗೆ ಈ ಸಂಸ್ಥೆಯ ಉಪಾಧ್ಯಕ್ಷರಾದಂತ ನಮ್ಮ ಮಹಾಲಕ್ಷ್ಮಿಯ ಒಂದು ಸ್ಥಾನದೊಳಗೆ ಇರ್ತಕ್ಕಂಥ ನಮ್ಮ ಸುಪುತ್ರಿಯಾದಂತ ನಮ್ಮ ಕಮಲಾಕ್ಷಿಯವರನ್ನು ಕೂಡ ವೇದಿಕೆ ಮೇಲಿದ್ದಾರೆ. ಇವರೆಲ್ಲರಿಗೆ ಒಂದು ಈ ಚೌಕಟ್ಟನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಬೇಕಾದ್ರೆ ನಮ್ಮ RS ಪಾಟೀಲ್ ಅವರು ವಿರೋಧ ಪಕ್ಷದ ನಾಯಕರು, ಸಮಾಜ ಪ್ರೇಮಿಗಳು, ಸಮಾಜ ನನಗೇನು ಮಾಡಿತ್ತು ಅನ್ನೋದಕ್ಕಿಂತಲೂ ಸಮಾಜಕ್ಕಾಗಿ ನಾನೇನು ಮಾಡಬೇಕಾಗಿದೆ ಅನ್ನುವಂತ ನಿಟ್ಟಿನೊಳಗ ಅಭಿಮಾನದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಜೊತೆಗೆ ನಮ್ಮ ಬೆನ್ನಿನ ಒಂದು ಇರ್ತಕ್ಕಂಥ ಸಹಕಾರ ರೀತಿಯನ್ನು ಅವರಿಗೂ ಕೂಡ ಶುಭಾಶೀರ್ವಾದವನ್ನು ಹೇಳುತ್ತಾ, ವಿಶೇಷವಾಗಿ ಇಷ್ಟೆಲ್ಲ ಜವಾಬ್ದಾರಿ ನಮ್ಮ ನಿಮ್ಮದಾದರೆ ಈ ಒಂದು ಇರ್ತಕ್ಕಂಥ ಕಲಬುರಗಿಯ ಮಹಾನಗರದ ಪಾಲಿಕೆಯ ಒಂದು ಸದಸ್ಯರಾಗಿ ಇವತ್ತು ಸರಸ್ವತಿಯ ರೂಪದೊಳಗೆ ಬಂದಿದ್ದಾರೆ ಅಂತ ಹೇಳಬೇಕಾಗ್ತದೆ ನಮ್ಮ ರಾಗಮ್ಮ ತಾಯಿಯವರು. ಆ ರಾಗಮ್ಮ ತಾಯಿಯವ್ರನ್ನು ಕೂಡ ಕುಂತಲ್ಲಿ ಎಷ್ಟು ಸಂತೋಷ ಪಡಲಕತ್ತಾರ ಅಂತಂದ್ರ, ಇಂತ ಒಂದು ಶಾಲೆ ನಾನು ಅನೇಕ ನನ್ನ ಇರ್ತಕ್ಕಂತ ಒಂದು ವಾರ್ಡಿನೊಳಗೆ ಬಂದ್ರು ಕೂಡ ಇಷ್ಟು ವ್ಯವಸ್ಥಿತವಾಗಿ ಮಾಡಿರಿ ಅಪ್ಪಾಜಿ ಅಂದಾಗ ನಾ ಹೇಳದ, ಅವರೇ ಉದ್ರಿ ಮಾತು ಹೇಳಬೇಡ್ರಿ ನನಗತ್ ಹೇಳ್ತ, ನನಗ್ ಉದ್ರಿ ಮಾತು ಹೇಳಬೇಡ್ರಿ, ನಗದಿ ಏನಾರ ಇದ್ರೆ ಹೇಳ್ರಿ ಅಂತ ಹೇಳ. ಯಾಕಂತಂದ್ರೆ ನಮ್ಮ ಶಿಕ್ಷಕ ಸಿಬ್ಬಂದಿಯವರು ಬೇಕಾದಷ್ಟು ಹೈರಾಣಾಗಿದ್ದಾರೆ, ಪೇರೆಂಟ್ಸ್ ಹೈರಾಣಾಗಿದ್ದಾರೆ. ನಮ್ಮ ಸಮಸ್ಯೆ ಪರಿಹಾರ ಯಾರು ಮಾಡ್ತಾರೋ ಅವರೇ ನಮ್ಮ ಪಾಲಿನ ದೇವರನ್ನತಕ್ಕಂತ ಈ ಸಂಸ್ಥೆಯ ಅಧ್ಯಕ್ಷರದ ಅಂತ ಹೇಳಿದ್ರು. ಅಂದಾಗಪ್ಪರೇ ಉದ್ರಿ ಹೇಳಲ್ಲ, ನಗದಿನೇ ಹೇಳ್ತೇವೆ, ಏನ್ ಹೇಳ್ರಿ ಅಂದ್ರು. ಅಂದಾಗ ಏನು ನಗದಿ ಅಂದ್ರೆ ನಿಮ್ ಮನಿದೇನ್ ನಮ್ಗೆ ತಂದು ಕೊಡ್ಬೇಕಾಗಿಲ್ಲ, ನೀವು ಗಳಿಸಿದ್ರೊಳಗೆ ನಮ್ಗೇನ್ ಪಾಲ ಕೊಡ್ಬೇಕಾಗಿಲ್ಲ. ಆದ್ರೆ ನೀವು ಇರ್ತಕ್ಕಂತ ಈ ಮಹಾನಗರ ಸಭೆಯ ಸದಸ್ಯರು ಏನಿದ್ದೀರಲ್ಲ, ನಮ್ಮ ಮಕ್ಕಳು ಹಗಲು ರಾತ್ರಿ ಓಡಾಡ್ತಾರ, ಅದಕ್ಕೆ